ಹುಲಿಕೆಲ್ಲ ಬರ್ತೀನಿ ನೋಡ್ರಿ ಹೇಳೇನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ, ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ನಿಮಗೆ ಮಾರ್ನಿಂಗ್ ರೂಟೀನ್ ಯಾವ ರೀತಿಯಾಗಿ ತೋರಿಸ್ಬೇಕಂತ. ಅಂದ್ರೆ ಅಷ್ಟೊಂದು ನಾನು ಡೀಟೇಲಾಗಿ ತೋರಿಸಿಲ್ಲ, ಬಟ್ ಜಸ್ಟ್ ಇಲ್ಲಿ ಹೊರಗಡೆ ನೋಡ್ಬೋದು ನೀವು. ಇಂಥ ಬಿಸಿಲಾಗ ಹೊರಗಡೆ ಮನ್ಕೋತಾರ, ನೆಲ ಬೆಂಕಿ ಆಗಿರ್ತದೆ. ನಿಮ್ಗೆ ತೋರಿಸ್ತಾ ನಿಮ್ಗೆ ನೆಲ ಹ್ಯಾಂಗಿರ್ತೈತ. ಈಗ ಬಿಸಿಲು ಹೇಳ್ಬೇಕಂದ್ರೆ ಟೈಮ್ ಬಂದು 12:30 ಆಲಕ್ಕೆ ಬಂದೈತಿ, 1 ಗಂಟೆ ಆಲಕ್ಕೆ ಬಂದೈತಿ ಹತ್ತತ್ರ. ಇಷ್ಟು ಬಿಸಿಲದ ಹೇಳ್ತೀನಿ ನಿಮ್ಗೆ. ಬೆಂಕಿಗೆ ಬಿಸಿಲು ಬೆಂಕಿ, ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲದ. ಅಂಥ ಬಿಸಿಲಾಗೆ 24 ಲೈಟ್ ಬಂದು ಹೋಗ್ತಾವ, ಏಕ ಹೋಗ್ತಾರೆ ಬರ್ತಾರೆ ಹೊಲದಾಗ. ಅಂದ್ರೆ ಬಿಸಿಲು ನನಗದು ನನಗೆ ಹೊರಗೆ ನೋಡೋಕ್ಕಾಗಲ್ಲ, ಅಷ್ಟು ನೀರು ಬರ್ಲತ್ತವ. ಅಂದ್ರೆ ಅಷ್ಟೊಂದು ಇದು ಅಲ್ಲದ ಬಿಸಿಲು. ಇಲ್ಲಿ ಇಂಥ ನೆಲ ತೋರಿಸ್ತೀನಿ ನಿಮಗೆ, ಎಲ್ಲಿ ಮಕ್ಕೋತಾರೆ ನಮ್ಮ ಮನೆಯವರು. ಫ್ರೆಂಡ್ಸ್, ಮತ್ತು ನಾನು ಇವತ್ತು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಮುಂಜಾನೆ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಊರಾಗ ಹೋಗಿದ್ದೀವಿ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಈಗ ಸ್ವಲ್ಪ ಮಾಡ್ಬೇಕತ್ತಂದ. ಈಗ ನೋಡ್ರಿ ಟೈಮ್ ಬಂದು 6:20 ಆಗೈತಿ. 6:20 ಆಗೈತಿ. ಈಗ ಸೂರ್ಯ ಮುಣಗ್ಲಕತ್ತಾನ, ಕಾಣ್ತದ. ಇಲ್ಲಿ ಗಿಡ ಮರಿ ನೋಡ್ರಿ. ಇಲ್ಲಿ ನೋಡ್ರಿ ನನ್ನ ಮಗಳು ಇದು ಅವತಾರ ನೋಡ್ರಿ. ಇದು ಹಳ್ಳಿ ಹುಡುಗಿ ಸಿಟಿ ಲೈಫ್ ಎಲ್ಲ, ಸಿಟಿ ಹುಡುಗಿ ಹಳ್ಳಿ ಲೈಫ್. ಇಲ್ಲಿ ನಾವು ಮಜ್ಜಿಗೆ ಮೆಣಸಿಕಾಯಿ ಮಾಡಿ ಹಾಕಿನಿ. ಊರಿಗೆ ಒಯ್ಬೇಕಂತಂದು ಮಾಡಿರೋ ಮೆಣಸಿಕಾಯಿ ನೋಡ್ರಿ. ನಾ ಮಾಡಾಕ್ತಾನೆ ಫೋನ್ ಬೇಕಂತ ಆಯ್ತು, ಬರೀ ಮಾರಿ ತೊಗೊಂಬಾಕ್ ಮಾನ್ಕೆ ತಿಂದ. ಅಲ್ಲಿ ನಮ್ಮಲ್ಲಿ ಅಷ್ಟೊಂದು ಮಾನ್ಕೆ ತಿಲ್ಲಕ್ಕೆ ಸಿಗಲ್ಲ. ಇಲ್ಲಿ ಸಸ್ತದಾಗ ಮಸ್ತ್ ಮಾಲ್ ಸಿಗ್ತಾವ, ಅದಕ್ಕೆ ಜಾಸ್ತಿ ಇದು ಮಾನ್ಕೆ ತಂದಾರ. ಹಾಗಾಗಿ ನೀರು ಬೇಡ, ಅಲ್ಲಿ ಬೆರಳ ನೀರು ತಗೋ ನೋಡ್ರಿ. ಇಲ್ಲೊಂದು ಬೆರಳು ನೀರು ತುಂಬಿಟ್ರೆ, ಅವೆರಡು ಬೆರಳು ನೀರು ತುಂಬಿಟ್ರೆ ಆಕೆ ಒಂದು ಬೆರಳು ನೀರು ಆಟ ಆಡ್ಲಿಕ್ಕೆ ಹಾಳು ಮಾಡ್ತಾಳೆ. ಅಂದ್ರೆ ಆ್ಯಕ್ಚುಲಿ ಹಳ್ಳಿ ಕಡೆ ಅಂದ್ರೆ ನೀರು ಇರ್ತಾವಂದ್ರೆ ಹೊಲ್ದಾಗ ನೀರು ಅದಾವು, ಇಲ್ಲತ್ತಲ್ಲ. ನಮ್ಮಲ್ಲಿ ಕೆಲವೊಬ್ರಿಗೆ ನೀರು ಕುಡಿಲಕ್ಕೆ ಸಿಗಲ್ಲ, ನಿಜ ಹೇಳ್ಬೇಕಂದ್ರೆ ಕುಡಿಲಕ್ಕೆ ನೀರು ಸಿಗಲ್ಲ. ಇಲ್ಲಿ ನೋಡ್ರಿ, ಇವೆಲ್ಲ ನೋಡ್ರಿ ಎಲ್ಲಿ ಇಡ್ಲಕ್ಕಿಟ್ಟು ಜಾಗ, ಸಿಟಿಯಾಗಿಟ್ಟು ಜಾಗ ಐತಂದ್ರೆ ಎಷ್ಟು ಸಾಮಾನು ಹ್ಯಾಂಗೆ ಇಟ್ಕೋತಾರೆ. ನಮ್ಮ ಮನ್ಯಾಗ ನೋಡ್ರಿ ಹ್ಯಾಂಗೆ ಇಟ್ಕೊಂಡ್ರೆ ನೋಡ್ರಿ. ಅವೆಲ್ಲ ಎಲ್ಲ ಇಂಥ ಬಿಸಿಲಿತ್ತು ನೋಡ್ರಿ. ಉನ್ನಬಿನ್ನೆಲ್ಲ ಇಲ್ಲಿ ನಾ ತಿರ್ಗಾಡಕತ್ತೀನಿಲ್ಲ. ನಿಮ್ಮ ಬ್ಯಾಕ್ ಕ್ಯಾಮ್ರಾ ಹಿಡ್ದು ತೋರಿಸ್ರಿ. ಇಲ್ಲಿ ಐತ್ಲ ನೆಲ, ಈ ನೆಲ ಎಲ್ಲ ಸುಡ್ಲಾಕತ್ತದ. ಇಂಥ ನೆಲದಾಗ ಹಾಸ್ಕೊಂಡು ಮನ್ಕೋತಾರ, ವಿಚಾರ ಮಾಡಿರಿ. ಇದು ನೆಲ ಮನೆ ಮುಂದೆಲ್ಲ ಹೆಂಗೆ ಒಕ್ಕಟ್ಯಾರ. ಈ ನೆಲದಾಗ ಹಾಸ್ಕೊಂಡು ಮಕ್ಕೊಳ್ಳೋದು. ಆ್ಯಕ್ಚುಲಿ ಈ ನೆಲದಾಗ ಇಲ್ಲಿ ಕಾಲು ಇಟ್ಟಿನಲ್ಲ, ಇದು ಕಾಲು ಸುಡ್ಲಾಕತ್ತಾವ. ಆ್ಯಕ್ಚುಲಿ ಅವನ್ನ ಸುಡ್ಲಾಕತ್ತಾವ. ಟೈಮ್ ಬಂದು ನಿಮ್ಗೆ ಎಕ್ಸಾಕ್ಟ್ ಟೈಮ್ ತೋರಿಸ್ತಾ. ನಾ ಸುಮ್ ಹೇಳೋಣ ಅಂದ್ರೆ ಹಿಂಗೆ ಆಗ್ಬಿಡ್ತೈತೆ, ಅದು ಕರೆಕ್ಟ್ ಟೈಮ್ ಆಗಲ್ಲ. ನೋಡ್ರಿ ಇಲ್ಲಿ 6:20 ಆಗ್ಯದ. ಮನ್ಯಾಗ ನೋಡ್ರಿ ಎಲ್ಲ ಸಂತಿ ಮಾಡ್ಕೊಂಬಂದಾರೆ. ಎಷ್ಟೊಂದು ಮಾನ್ಕೆ ತಂದಾರ. ಇಲ್ಲಿ ಇಷ್ಟು ಮಾನ್ಕೆ ಅದಾವ, ಇದ್ರಾಗ ಮಾನ್ಕೆ ಅದಾವ, ಮತ್ತು ಸಂತ್ಯಾಗ ನೋಡ್ರಾಗ ಇಲ್ಲಿ ಇಷ್ಟು ಮಾನ್ಕೆ ಅದಾವ. ಇವು ನನಗೆ ಒಯ್ಲಕ್ಕತ್ತಂದು ತೊಗೊಂಬಂದಿದ್ದು ಮಾನ್ಕೆ ಅದಾವ. ಇವು ಇಲ್ಲಿ ಇವತ್ತು ಇಲ್ಲಕ್ಕತ್ತಂದು ಇಷ್ಟೆಲ್ಲ ಸಂತಿ ಹೊಡ್ಕೊಂಬಂದಿದ್ದೀವಿ. ಅಂದ್ರೆ ನಾನು ಹೋಗಿದ್ದ, ಹಾಗಾಗಿ ನೋಡ್ರಿ. ಈಗ ಎಲ್ಲ ಇಲ್ಲೇ ಇರ್ತಾವೆ. ಉಳ್ಳಾಗಡ್ಡಿ ಒಂದಿಷ್ಟು ಹೊಲ್ದಾಗ ಆಗಿ ತಂದಾರ. ನೋಡ್ರಿ ಅಲ್ಲಿ ನೀರು ಆಟ ಆಡಕತ್ತಾಳ. ಸಿಟಿಯಾಗಿರೋರ ಥರ ಹಳ್ಳಿ ಜೀವನ ಮಸ್ತ್ ಇರ್ತೈತಿ, ನೇಚರ್ ಹಂಗೆ ಹಿಂಗೆ ಇಲ್ಲ ಮಸ್ತ್ ಇರ್ತೈತೆ. ಅದು ನಿಜ ಐತಿ, ಇಲ್ಲ ಅನ್ನಲ್ಲ. ಬಟ್ ಅದ್ರ ಪ್ರಾಕ್ಟಿಕಲಾಗಿ ಇಲ್ಲಿ ಇರೋರಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಐತೈತೆ ಅಂತ. ಈಗ 6:20 ಆಗೈತೆ ಹೇಳ್ದಲ್ಲ. ನಮ್ಮ ಮನೆಯವ್ರು ಅಂದ್ರೆ ನಮ್ಮಪ್ಪ ಅವನ ಹೊಲ್ದಾಗ ಅಲ್ಲಿ ತಳಗ ಮೆಕ್ಕೆಜೋಳ ಮುರಿದಾರ. ಅಲ್ಲಿ ತಂದು ಡಿಗ್ಗಿ ಒಗಡ್ಲಕತ್ತಾರ ರೀ ಅವರಲ್ಲಿ ಮೆಕ್ಕೆಜೋಳ. ಒಂದು 2-3 ಸಾಲ ಅದಾವತ್ತ ಮುರಿದಿಟ್ಟಿವು. ಈಗ ಅಡುಗೆ ಮಾಡೋ ಟೈಮ್ ಐತಿ, ಆದ್ರೂ ಭೀ ನಮ್ಮ ಮನೆಯವರು ಹೋಗ್ಯಾರ. ಅಂದ್ರೆ ನಮ್ಮಪ್ಪದ ಹೋಗ್ಯಾರ ತರಾಕ. ಅಂದ್ರೆ ಸಪೋಸ್ ಮಳೆ ಬತ್ತಂದ್ರೆ ಅದು ತೆಗ್ಗಿನ ನೆಲ ಐತಿ, ತೆಗ್ಗಿನ ನೆಲದಾಗ ನೀರು ಹಿಡಿತೈತಿ. ಮಳೆ ಬತ್ತಂದ್ರೆ ಎಲ್ಲಿ ಹೇಳಕ್ಕೆ ಬರಲ್ಲ. ಮಳೆ ಇವತ್ತು ಸುಮ್ಮ ಜುಬ್ರು ಬಂದು ಹೋಗ್ಬೋದು, ಮಳೆ ಜಾಸ್ತಿನೂ ಆಗ್ಬೋದು. ಹಾಗಾಗಿ ಅದನ್ನು ತಂದು ಒಕಾಟವ್ರು ಅದಾವ್ರೀಗ. ಒಕಾಟಿ ಬಂದು ಚಹಾ ಕುಡಿಬೇಕು. ಈಗ 6:30 ಟೈಮ್. ನಾ ಯಾವಾಗ ಚಹಾ ಕುಡಿತಾರೆ ಗೊತ್ತಿಲ್ಲ. ಅದು
ನಾವು ಸಂತೆಗೆ ಹೋಗಿದ್ದೇವಲ್ಲ ಹಾಗಾಗಿ ಬರೋಕೆ ಲೇಟ್ ಆಯ್ತು, ಸ್ವಲ್ಪ ಬಾಜಾರದಿಂದ ಬರೋಕೆ ಲೇಟ್ ಆಯ್ತಲ್ಲ, ಅದಕ್ಕೆ ನನ್ನ ಮಗಳಿಗೆ ತೊಗೊಂಡು ಕೂತಿರೋ ಅಪ್ಪರು. ಅದಕ್ಕೆ ಈಗ ತರಕ್ಕೆ ಹೋಗ್ಯಾರ, ಈಗ ತಂದು ಕಟ್ಟಿ ಆಮೇಲೆ ಅಡುಗೆ ಮಾಡಿ ಊಟ ಮಾಡೋದು. ನಮಗಿಲ್ಲಿ ಅಡುಗೆ ಪಿಡಿಗೆ ಅದು ಅವ್ರಿಗೆ ಅವ್ರ ತಕ್ಕಂಗೆ ಅಡುಗೆ ಮಾಡಿದ್ರೇ ಊಟ ನಾವು ಮಾಡೋದು. ಅಷ್ಟೊಂದು ಅಂದ್ರೆ ಹಂಗಲ್ಲ, ಅಲ್ಲಿ ನಾವು ಬರೋಣ ಅವ್ರಿಗೆ ಅಲ್ಲಿ ಸುಧಾರಿಸಲ್ಲ, ನಮ್ಗೆ ಇಲ್ಲಿ ಬರೋಣ ಅಷ್ಟೊಂದು ಇದಾಗಲ್ಲ. ಬಟ್ ನಾವು ಇಲ್ಲೇ ಹುಟ್ಟೇವು, ನಾವು ಇಲ್ಲತ್ತೆಲ್ಲ ಇಲ್ಲೇ ಎಲ್ಲ ನಮ್ದು ಅಂದ್ರೆ ಈ ಹೊಲ್ದಾಗಿದ್ದಿಲ್ಲ, ಅಲ್ಲಿ ಹಚ್ಕಟ್ಟು ತೋಟದಾಗಿದ್ದೀವಿ, ಹಂಗಾಗಿ ಎಲ್ಲ ಅಷ್ಟೊಂದು ಇದ್ದಿಲ್ಲ. ಅಂದ್ರೆ ನಾವು ಇಲ್ಲಿ ಬೇಷೆ ವರ್ಷಿದ್ದೇವೆ ಇಲ್ಲತ್ತಲ್ಲ, ಅಂದ್ರೆ ಈಗ ಬಿಟ್ಟು ಇಲ್ಲಿ ಬಿಟ್ಟು ಒಂದು 13 ವರ್ಷ 14 ವರ್ಷ ಸರಿ ಆಯಿತು. ಹಾಗಾಗಿ ಇಲ್ಲಿ ಇಲ್ಲಿ ಬರೋಣ ಅಟ್ ಮಾಡ ಅಂದ್ರೂ ಭೀ ಸ್ವಲ್ಪ ಕೆಲಸ ಮಾಡಂಗಿಲ್ಲೇ ಆತಲ್ಲ, ಮಾಡ್ತಾ ಹೊರಗಿಂದ ಮಾಡ್ತಾ ಸ್ವಲ್ಪ ಭಾಳ ಅವ್ರ ಸಂಗಟ ಹೊಲ್ದಾಗ ಒಂದು ತುಸು ಮಾಡ್ತಾ ಬಟ್ ಮನೆಯಂತ ಕೆಲಸ ಮಾಡೋದ್ರೆ ಆಗಲ್ಲ ನನ್ನ ಕೈಲಿ. ಅವರಿಗೆ ಎಷ್ಟು ರೊಟ್ಟಿ ಮಾಡಿದ್ರು ಮಾಡ್ತಾರೆ, ಎಷ್ಟು ತಡ ಆದ್ರೂ ಭೀ ಎಷ್ಟು ರೊಟ್ಟಿ ಮಾಡಿದ್ರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸುಮ್ಮಷ್ಟೇ ಒಂದು 4 ರೊಟ್ಟಿ ಮಾಡಿ ಹಿಡೋ ಮಾಡೋರು ಮಾಡ್ತಾರೆ, ಇಲ್ಲ ಅನ್ನಲ್ಲ, ಅದು ತೋರಿಸ್ಕೊಡ್ತಾರೆ. ಅದು ಒಂಥರ ಒಳ್ಳೇದೇ. ಅಂದ್ರೆ ಹಳ್ಳಿ ಜೀವನ ಯಾವ ರೀತಿ ಅಂತ ಅವರು ಫ್ಯಾಕ್ಟ್ರಿಗೆ ಹಿಂಗೆ ಮಾಡಿ ತೋರಿಸ್ತಾರೆ. ಬಟ್ ನಾವು ರಿಯಲ್ ಲೈಫ್ ಲೀಡ್ ಮಾಡ್ತಾರೆ ಇಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅದು. ಬಿಸಿಲು ಅಂದ್ರೆ ಬಿಸಿಲಾಗೆ ಕೆಲಸ ಮಾಡ್ತಾರೆ, ಮಳೆ ಅಂದ್ರೆ ಮಳೆಯಾಗೆ ಅವೆಲ್ಲ ಮುಚ್ಚವಿರ್ತಲ್ಲ ಹಿಂಗಿಟ್ಟು ಓಡಾಡ್ತಾರೆ, ಅಷ್ಟೆಲ್ಲ ಕೆಲಸ ಮಾಡ್ತಾರೆ. ಬರೀ ನಿಮಗೆ ಭಾಳ ತೋರಿಸ್ತಾ ಆಯಿತು ಫ್ರೆಂಡ್ಸ್. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾಳೆ ಹೊಸ ಅಡುಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.